ಈಗ ಅದನ್ನೇ ಇಷ್ಟೊತ್ತು ಅಲ್ಲಿ ಹೇಳಿದೆ, ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಎಕ್ಸ್ಟ್ರಾಡಿನರಿ, ಸ್ಟೋರಿ ನಿಮ್ಗೆಲ್ಲೂ ಒಂದೇ ಒಂದು ಕಡೆ ಕನೆಕ್ಟಿವಿಟಿ ಬಿಟ್ಟೋಗಲ್ಲ. ಪ್ರತಿ ಶಾಟು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಕಣ್ಣಲ್ಲಿ ನೀರು ಬರ್ಸ್ಬಿಡುತ್ತೆ. ಬ್ಯೂಟಿಫುಲ್ ಮೂವಿ. ನಾನು 100% ಹೇಳ್ತೀನಿ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಜೈಸೂರ್ಯ ಅವ್ರದ್ದು ಚೆನ್ನಾಗಿದೆ, ಸಾಗರ್ ಸರ್ದು ಚೆನ್ನಾಗಿದೆ. ಆಮೇಲೆ ರಾಘು ಸರ್ ನನಗೆ ತುಂಬ ವರ್ಷಗಳ ಪರಿಚಯ. ಅವ್ರದ್ದು ಚೂರಿಕಟ್ಟೆನೂ ನಾವುಗಳು ನೋಡಿದ್ದೀವಿ, ಕೊಂಡಾಡಿದ್ದೀವಿ. ಇದು ಅದೇ ರೇಂಜಿನ ಸಿನಿಮಾ, ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಏನು ಮೆಸೇಜ್ ಇದೆ ಅಂತ ಸರ್, ಎಲ್ಲ ಸಿನಿಮಾಗಳು ಮೆಸೇಜೇ ಅಂತಲ್ಲ, ಇದರಲ್ಲಿ ಮೆಸೇಜು ಇದೆ. ನಿಮ್ಗೆ ಗೊತ್ತಿದೆ, ನೀವು ಸಿನಿಮಾ ನೋಡಿದ್ದೀರಿ ನನ್ನ ಜೊತೆ ಕೂತ್ಕೊಂಡು. ಅಂದರೆ ಸಮಾಜಕ್ಕೆ ಏನಾದರೂ ಆಗುವಾಗ ಯಾರೇ ಆದರೂ ಮುಂದೆ ಬಂದು ಮಾತಾಡಬೇಕು ಅನ್ನೋದಿದೆ. ಅದು ಬಿಟ್ಟು ನಿಮಗೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಪಾಯಿಂಟ್ಗಳು ಜಾಸ್ತಿ ಇದೆ ಎಂಟರ್ಟೈನ್ಮೆಂಟ್ ಆಗಿ. ಅದ್ರ ಜೊತೆಗೆ ಮೆಸೇಜ್ ಇದೆ. ನೀವು ಬಂದು ಸಿನಿಮಾ ನೋಡಿ, 100% ಚೆನ್ನಾಗಿದೆ. ಎಸ್, ಈಗ ಅದನ್ನೇ ಇಷ್ಟೊತ್ತು ಅಲ್ಲಿ ಹೇಳಿದೆ, ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಎಕ್ಸ್ಟ್ರಾಡಿನರಿ, ಸ್ಟೋರಿ ನಿಮ್ಗೆಲ್ಲೂ ಒಂದೇ ಒಂದು ಕಡೆ ಕನೆಕ್ಟಿವಿಟಿ ಬಿಟ್ಟೋಗಲ್ಲ. ಪ್ರತಿ ಶಾಟು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಕಣ್ಣಲ್ಲಿ ನೀರು ಬರ್ಸ್ಬಿಡುತ್ತೆ. ಬ್ಯೂಟಿಫುಲ್ ಮೂವಿ. ನಾನು 100% ಹೇಳ್ತೀನಿ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಜೈಸೂರ್ಯ ಅವ್ರದ್ದು ಚೆನ್ನಾಗಿದೆ, ಸಾಗರ್ ಸರ್ದು ಚೆನ್ನಾಗಿದೆ. ಆಮೇಲೆ ರಾಘು ಸರ್ ನನಗೆ ತುಂಬ ವರ್ಷಗಳ ಪರಿಚಯ. ಅವ್ರದ್ದು ಚೂರಿಕಟ್ಟೆನೂ ನಾವುಗಳು ನೋಡಿದ್ದೀವಿ, ಕೊಂಡಾಡಿದ್ದೀವಿ. ಇದು ಅದೇ ರೇಂಜಿನ ಸಿನಿಮಾ, ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಏನು ಮೆಸೇಜ್ ಇದೆ ಅಂತ ಸರ್, ಎಲ್ಲ ಸಿನಿಮಾಗಳು ಮೆಸೇಜೇ ಅಂತಲ್ಲ, ಇದರಲ್ಲಿ ಮೆಸೇಜು ಇದೆ. ನಿಮ್ಗೆ ಗೊತ್ತಿದೆ, ನೀವು ಸಿನಿಮಾ ನೋಡಿದ್ದೀರಿ ನನ್ನ ಜೊತೆ ಕೂತ್ಕೊಂಡು. ಅಂದರೆ ಸಮಾಜಕ್ಕೆ ಏನಾದರೂ ಆಗುವಾಗ ಯಾರೇ ಆದರೂ ಮುಂದೆ ಬಂದು ಮಾತಾಡಬೇಕು ಅನ್ನೋದಿದೆ. ಅದು ಬಿಟ್ಟು ನಿಮಗೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಪಾಯಿಂಟ್ಗಳು ಜಾಸ್ತಿ ಇದೆ ಎಂಟರ್ಟೈನ್ಮೆಂಟ್ ಆಗಿ. ಅದ್ರ ಜೊತೆಗೆ ಮೆಸೇಜ್ ಇದೆ. ನೀವು ಬಂದು ಸಿನಿಮಾ ನೋಡಿ, 100% ಚೆನ್ನಾಗಿದೆ. ಎಸ್.